ಸೊ ಹಾರ್ಲಿ ಡೇವಿಡ್ಸನ್ ಅವರು ಅವ್ರದ್ದು X440ನ ಅಪ್ಡೇಟ್ ಮಾಡಿದ್ದಾರೆ ಟು ದ ಹಾರ್ಲಿ ಡೇವಿಡ್ಸನ್ X440T. ಸೊ ಇದರಲ್ಲಿ ಏನೇನು ಅಪ್ಡೇಟ್ ಇದೆ ಹಾಗೂ ನನ್ನದೇನು ಒಪಿನಿಯನ್ ಇದೆ, ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ಲಿ ಅಪ್ಡೇಟ್ಸ್ ಏನೇನು ಮಾಡಿದ್ದಾರೆ ಅಂದರೆ, ಫಸ್ಟ್ಲಿ ಅದರದ್ದು ಫ್ರಂಟ್ ಸೆಕ್ಷನ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು, ಬಟ್ ರಿಯರ್ ಸೆಕ್ಷನ್ ತುಂಬ ಚೆನ್ನಾಗಿ ಇಷ್ಟ ಆಗ್ತಿಲ್ಲ, ಬಿಕಾಸ್ ಅಲ್ಲಿ ತುಂಬಾ ಸ್ಪೇಸ್ ಇತ್ತು ಬಿಟ್ವೀನ್ ದ ಟೈರ್ ಆ್ಯಂಡ್ ದ ಪ್ಯಾನಲ್. ಸೊ ಅದರಿಂದ ದ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಇನ್ ದ ರಿಯರ್ ಸೆಕ್ಷನ್. ಸೊ ಸದ್ಯಕ್ಕೆ ದ ಪ್ರೀವಿಯಸ್ ವರ್ಷನ್ ನೋಡೋದಾದ್ರೆ ಅದನ್ನ ಕಂಪೇರ್ ಮಾಡಿದ್ರೆ ಇಟ್ ಲುಕ್ಸ್ ಲೈಟ್ಲಿ ಬೆಟರು. ಹಾಗೂ ಇದರಲ್ಲಿ ಫಿಟ್ ಆ್ಯಂಡ್ ಫಿನಿಶು ಹಾಗೂ ಕೆಲವು ಕಾಂಪೊನೆಂಟ್ಸು ಬೆಟರ್ ಕ್ವಾಲಿಟಿ ಕಾಂಪೊನೆಂಟ್ಸ್ನ ಕೊಟ್ಟಿದ್ದಾರೆ, ಸೊ ದಟ್ ಇಟ್ ಲುಕ್ಸ್ ಬೆಟರು. ಸೊ ಒಂದು ಪ್ರೀಮಿಯಂ ಫೀಲ್ ಕೊಡೋಕ್ಕೆ ಫಿಟ್ ಆ್ಯಂಡ್ ಫಿನಿಶ್ನ ಇಂಪ್ರೂವ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಇಟ್ ಲುಕ್ಸ್ ರಿಯಲಿ ಗುಡ್. ಆ್ಯಂಡ್ ಕೆಲವು ಪಾರ್ಟ್ಸಲ್ಲಿ ನಿಮಗೆ ಸ್ವಲ್ಪ ಪ್ರೀಮಿಯಂ ಕಾಂಪೊನೆಂಟ್ಸ್ ನೀವು ಆ್ಯಡ್ ಮಾಡಿರೋದು ನೋಡ್ಬೋದು, ಲೈಕ್ ಪ್ಲಾಸ್ಟಿಕ್ ಪಾರ್ಟ್ಸಲ್ಲಿ ಸ್ವಲ್ಪ ಮೆಟಲ್ ಪಾರ್ಟ್ಸು, ಸೊ ಅದನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಹಾಗೂ ನಿಮಗೆ ಎಕ್ಸಾಸ್ಟ್ ಆಲ್ಸೋ ನಿಮಗೆ ನೋಡ್ಬೋದು ದಟ್ಸ್ ಲಿಟಲ್ ಬಿಟ್ ಮೋರ್ ಅಪೀಲಿಂಗ್ ಆಗಿ ಮಾಡಿದ್ದಾರೆ. ಮೊದಲು ತುಂಬ ಪ್ಲೇನ್ ಆಗಿತ್ತು, ಸೊ ಇಲ್ಲಿ ಸ್ವಲ್ಪ ಡಿಸೈನ್ ಚೇಂಜಸ್ ಮಾಡಿ ಬೆಟರ್ ಲುಕ್ ಕೊಟ್ಟಿದ್ದಾರೆ. ಸೀಟ್ ಆಲ್ಸೋ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ, ಬೆಟರ್ ಕುಷನಿಂಗ್ ಪ್ರೊವೈಡ್ ಮಾಡೋ ಥರ. ಸಸ್ಪೆನ್ಷನ್ ಕೂಡ ಲಿಟಲ್ ಬಿಟ್ ಮೊದಲಿನ ಥರ ದ ಫ್ರಂಟ್ ಸಸ್ಪೆನ್ಷನ್ ಸ್ವಲ್ಪ ಜಾಸ್ತಿನೇ ಬಾಟಮ್ ಔಟ್ ಆಗ್ತಾ ಇತ್ತು. ಸೊ ಇವಾಗಲೂ ಲಿಟಲ್ ಬಿಟ್ ಬಾಟಮ್ ಔಟ್ ಆಗುತ್ತೆ, ಬಟ್ ನಾಟ್ ಕಂಪೇರ್ ಟು ದ ಪ್ರೀವಿಯಸ್ ಒನ್. ಸೊ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ. ಸೊ ಬೆಟರ್ ಕ್ವಾಲಿಟಿ ಸಸ್ಪೆನ್ಷನ್, ಸ್ವಲ್ಪ ಸ್ಟಿಫ್ ಇನ್ ಅ ಗುಡ್ ವೇ ಅಂತ ಹೇಳ್ತೀನಿ ಸಸ್ಪೆನ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೂ ದ ಮೇಜರ್ ಇಂಪ್ರೂವ್ಮೆಂಟ್ಸ್ ಎಲ್ಲಿ ಅಂತ ನಿಮಗೆ ದ ವೈರಿಂಗ್ ಡಿಪಾರ್ಟ್ಮೆಂಟಲ್ಲಿ, ಬಿಕಾಸ್ ಇದರಲ್ಲಿ ನೀವು ನೋಡ್ಬೋದು ಮುಂದ್ಗಡೆ ಮೊದಲು ಜಾಸ್ತಿನೇ ವೈರಿಂಗ್ ಎಕ್ಸ್ಪೋಸ್ ಆಗಿ ಕಾಣ್ತಾ ಇತ್ತು, ಬಟ್ ರೈಟ್ ನೋ ಬಿಕಾಸ್ ದ ವೈರಿಂಗ್ ಸಿಸ್ಟಮೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಇದರಲ್ಲಿ ಇವಾಗ ರೈಡ್ ಬೈ ವೈರ್ ಟೆಕ್ನಾಲಜಿ ಅಪ್ಲೈ ಮಾಡಿದ್ದಾರೆ. ಸೊ ಅದರಿಂದ ನಿಮಗೆ ವೈರ್ಸ್ ತುಂಬ ನೀಟ್ಲಿ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ರೈಡ್ ಬೈ ವೈರ್ ಟೆಕ್ನಾಲಜಿ ಇರೋದ್ರಿಂದ ನಿಮಗೆ 2 ರೈಡಿಂಗ್ ಮೋಡ್ಸ್ ಪ್ರೊವೈಡ್ ಮಾಡಿದ್ದಾರೆ, ರೈನ್ ಮೋಡ್ ಹಾಗೂ ರೋಡ್ ಮೋಡು. ಸೊ ಎರಡರಲ್ಲೂ ನಿಮಗೆ ಟ್ರಾಕ್ಷನ್ ಕಂಟ್ರೋಲು, ABS ಹಾಗೂ ಪವರ್ ಡೆಲಿವರಿ ನಿಮಗೆ ಚೇಂಜಸ್ ಆಗುತ್ತೆ. ಇದರಲ್ಲಿ ನಿಮಗೆ ಇವಾಗ ಟ್ರಾಕ್ಷನ್ ಕಂಟ್ರೋಲು ಅವೈಲೇಬಲ್ ಇದೆ, ಹಾಗೂ ನೀವು ರೇರ್ ABSನ ನೀವು ಸ್ವಿಚ್ ಆಫ್ ಮಾಡ್ಬೋದು. ಸೊ ದಟ್ ಈಸ್ ಅನ್ ಅಮೇಸಿಂಗ್ ಥಿಂಗು. ಸೊ ಓವರ್ ಆಲ್ ನೋಡೋದಾದರೆ ಲುಕ್ಸ್ ರಿಯಲಿ ಪ್ರೀಮಿಯಂ X440 ಕಂಪೇರ್ ಟು ದ ಪ್ರೀವಿಯಸ್ ವರ್ಷನ್ ಸ್ವಲ್ಪ ಅನ್ಫಿನಿಶ್ ಆಗಿ ಕಾಣ್ತಾ ಇತ್ತು, ಸ್ವಲ್ಪ ರಫ್ ಆಗಿ ಕಾಣ್ತಾ ಇತ್ತು. ಸೊ ದಿಸ್ ಲುಕ್ಸ್ ವೆರಿ ಪ್ರೀಮಿಯಮು. ಪೇಂಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡಿದ್ದಾರೆ, 4 ಕಲರ್ಸ್ ಕೊಟ್ಟಿದ್ದಾರೆ. ಸೊ 4 ತುಂಬ ನೋಡೋಕ್ಕೆ ಚೆನ್ನಾಗಿದೆ ಕಂಪೇರ್ ಟು ದ ಪ್ರೀವಿಯಸ್ ಒನ್ ಚೆನ್ನಾಗಿತ್ತು. ಎಸ್, ಕೆಲವರಿಗೆ ಆ ವರ್ಷನ್ ತುಂಬ ಇಷ್ಟ ಆಗ್ತಾ ಇತ್ತು, ಬಟ್ ಎಸ್ ದಿಸ್ ಲುಕ್ಸ್ ರಿಯಲಿ ಗುಡ್. ಬಟ್ ಈಸ್ ಇಟ್ ಅ ರಿಯಲಿ ಗುಡ್ ಅಪ್ಡೇಟ್ ಅಂತ ಕೇಳೋದಾದ್ರೆ, ಆ್ಯಂಡ್ ಕನ್ಸಿಡರಿಂಗ್ ದ ಪ್ರೈಸ್ ಬಂದು ಇದ್ರದ್ದು 2.79 lakhs, which is a little bit more if you compare with the competitors, because competitors ನಿಮಗೆ ಬೆಟರ್ ಕ್ವಾಲಿಟಿ ಇಂಜಿನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಪ್ಲಸ್ ನಿಮಗೆ ಪವರು ಜಾಸ್ತಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕಂಪೇರ್ ಮಾಡಿದ್ರೆ ನಿಮಗೆ ಅನಿಸ್ಬೋದು ಇಷ್ಟೊಂದು ಪ್ರೈಸ್ ಪೇ ಮಾಡಬೇಕಂತ, ಬಟ್ ಅನ್ಫಾರ್ಚುನೇಟ್ಲಿ ನಿಮಗೆ ಗೊತ್ತು ಇವಾಗ GST ರೂಲ್ಸ್ ಇರೋದ್ರಿಂದ ನಿಮಗೆ 40% ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಸೊ ಅದರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿದೆ, ಪ್ಲಸ್ ನಿಮಗೆ ಹಾರ್ಲಿ ಟ್ಯಾಗ್ ಬೇರೆ ಇದೆ. ಸೊ ಅದರಿಂದ ಪ್ರೈಸ್ ಜಾಸ್ತಿ ಇದೆ. ಬಟ್ ಸ್ಟಿಲ್ ನನ್ನ ಒಪಿನಿಯನ್ ದಿಸ್ ಇಸ್ ಅ ಗುಡ್ ಬೈ ಫಾರ್ ಆಲ್ ದೋಸ್ ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಅ ಗುಡ್ ರೆಟ್ರೋ ಫೀಲು, ದ ಓಲ್ಡ್ ಸ್ಕೂಲ್ ರೆಟ್ರೋ ಫೀಲು. ಆ್ಯಂಡ್ ನಿಮಗೆ ಒಂದು ಕ್ಯಾರೆಕ್ಟರ್ಫುಲ್ ಇಂಜಿನ್ ಬೇಕು ಅಂದರೆ ಐ ಡೋಂಟ್ ಥಿಂಕ್ ನಿಮಗೆ ಬೇರೆ ಯಾವುದು 400cc ಪ್ರೊವೈಡ್ ಮಾಡಲ್ಲ. ನಿಮಗೆ ಟ್ರಯಮ್ದಾಗಿರಲಿ ಆರ್ RE ಆಗಿರಲಿ, ನಿಮಗೆ ಲಿಕ್ವಿಡ್ ಕೂಲ್ ಟೆಕ್ನಾಲಜಿ ಪವರ್ ಜಾಸ್ತಿ ಇದೆ, ಬಟ್ ನಿಮಗೆ ಈ ಥರ ಕ್ಯಾರೆಕ್ಟರ್ಫುಲ್ ಇಂಜಿನು ನಿಮಗೆ ಲೋ ಎಂಡಿಂದ ಟಾರ್ಕ್ ಡೆಲಿವರಿ ಪ್ರೊವೈಡ್ ಮಾಡುತ್ತೆ ನೋಡಿ, ಯಾವುದು ಪ್ರೊವೈಡ್ ಮಾಡೋಕ್ಕಾಗಲ್ಲ. ಸೊ ಇಫ್ ಯು ಲುಕಿಂಗ್ ಫಾರ್ ದಟ್ ಕೈಂಡ್ ಆಫ್ ವೆಹಿಕಲ್ ವಿಚ್ ಗಿವ್ಸ್ ಯು ದಟ್ ಓಲ್ಡ್ ಸ್ಕೂಲ್ ರೆಟ್ರೋ ವೈಬ್ಸ್ ವಿತ್ ಒಳ್ಳೆ ಎಕ್ಸಾಸ್ಟ್ ನೋಟು ವಿತ್ ಒಳ್ಳೆ ಕ್ಯಾರೆಕ್ಟರ್ಫುಲ್ ಇಂಜಿನ್ನು, ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಬೆಟ್ ಅಂತ ಹೇಳ್ತೀನಿ X440. ಬಟ್ ಎಸ್, ಐ ಸ್ಟಿಲ್ ವಿಶ್ ದಟ್ ಇದರಲ್ಲಿ ಕ್ರೂಸರ್ ವರ್ಷನ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತೀನಿ, ಸೊ ದಟ್ ನಿಮಗೆ ಪ್ರಾಪರ್ ದಟ್ ಹಾರ್ಲಿ ಫೀಲ್ ಇರಲಿ ಅಂತ. ಬಟ್ ಆಸ್ ಆಫ್ ನೌ ದಿಸ್ ಇಸ್ ಅ ಗುಡ್ ಬೆಟ್ ಅಂತ ಹೇಳ್ತೀನಿ ದ X440T.